ಬಲಿಷ್ಠವಾದ ದೀರ್ಘಕಾಲ ಉಳಿಯುವಂಥ ಒಂದು ಟೀಮ್ ಕಟ್ಟೋದು ಹೇಗೆ ಅಲ್ವಾ? ಉತ್ತರ ಬರೀ ಕೌಶಲ್ಯದಲ್ಲಿಲ್ಲ, ಅದು ಇರೋದು ಮೌಲ್ಯಗಳಲ್ಲಿ. ಅಂದ್ರೆ ಒಂದು ಸಂಸ್ಥೆಯ ಮೂಲ ತತ್ವಗಳಿಗೆ ಯಾರು ಸರಿಹೊಂತಾರೋ ಅವರನ್ನ ನೇಮಿಸ್ಕೊಳ್ಳೋದು. ಮೌಲ್ಯಾಧಾರಿತ ನೇಮಕಾತಿಯ ಈ ಫ್ರೇಮ್ವರ್ಕ್ ಬಳಸಿ ಒಂದು ಗಟ್ಟಿಯಾದ ತಂಡವನ್ನ ಹೇಗೆ ಕಟ್ಬೋದು ಅಂತ ಈ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ಹಾಗಾದ್ರೆ ನಾವೇ ಕೇಳಿಕೊಳ್ಬೇಕಾದ ಅತಿ ದೊಡ್ಡ ಪ್ರಶ್ನೆ ಇಲ್ಲಿದೆ. ನಮ್ಮ ನೇಮಕಾತಿ ಪ್ರಕ್ರಿಯೆ ನಿಜವಾಗಲೂ ನಮ್ಮ ಕಂಪನಿಯ ಮೌಲ್ಯಗಳಿಗೆ ಹೊಂದುವಂಥ ವ್ಯಕ್ತಿಗಳನ್ನೇ ಆಕರ್ಷಿಸ್ತಿದೆಯಾ? ಈ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಹುಡುಕೋದೆ ನಮ್ಮ ಈ ವಿಶ್ಲೇಷಣೆಯ ಗುರಿ. ಸರಿ, ಈ ಪಯಣದಲ್ಲಿ ನಾವು ಒಂದು 5 ಹಂತಗಳನ್ನು ನೋಡಲಿದ್ದೇವೆ. ಮೊದಲು, ಈ ರೀತಿ ನೇಮಕಾತಿ ಮಾಡೋದ್ರ ಉದ್ದೇಶ ಏನು? ಆಮೇಲೆ ನಮ್ಮ ಪ್ರಮುಖ ಮೌಲ್ಯಗಳನ್ನು ಡಿಫೈನ್ ಮಾಡೋದು, ನಂತರ ಅದನ್ನು ಹೈರಿಂಗಲ್ಲಿ ಹೇಗೆ ಸೇರಿಸೋದು, ಬಂದ ಅಭ್ಯರ್ಥಿ ಸರಿಹೊಂದುತ್ತಾರಾ ಅಂತ ಹೇಗೆ ನೋಡೋದು, ಮತ್ತು ಕೊನೆಗೆ ಇದನ್ನೆಲ್ಲ ಜವಾಬ್ದಾರಿಯುತವಾಗಿ ಮುಂದುವರಿಸ್ಕೊಂಡು ಹೋಗೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸರಿ, ಮೊದಲಿಗೆ ಅಡಿಪಾಯದಿಂಗಾನೇ ಶುರು ಮಾಡೋಣ ಅಲ್ವಾ? ಮೌಲ್ಯಾಧಾರಿತ ನೇಮಕಾತಿಯ ನಿಜವಾದ ಉದ್ದೇಶವಾದರೂ ಏನು? ಈ ಇಡೀ ಸ್ಟ್ರಾಟಜಿ ಹಿಂದಿರುವ ಏಕೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇದರ ಗುರಿ ನೋಡಿ ತುಂಬಾ ಸಿಂಪಲ್. ಮೊದಲನೇದು, ನಮ್ಮ ನೇಮಕಾತಿಗೆ ದಾರಿ ಯಾವುದು ಅಂತ ತೋರಿಸುವ ನಂಬಿಕೆಗಳನ್ನ ಸ್ಪಷ್ಟಪಡಿಸ್ಕೊಳ್ಳೋದು. ಎರಡನೇದು, ನಾವು ತಗೊಳ್ಳೋ ಪ್ರತಿಯೊಂದು ಹೈರಿಂಗ್ ನಿರ್ಧಾರವನ್ನ ನಮ್ಮ ಕಂಪನಿಯ ಧ್ಯೇಯದ ಜೊತೆ ಜೋಡಿಸೋದು. ಮತ್ತು ಕೊನೆಯದಾಗಿ, ನಮ್ಮ ಕಂಪನಿಯ ಸಂಸ್ಕೃತಿಯನ್ನೇ ಪ್ರತಿಬಿಂಬಿಸುವಂಥ ಒಂದು ತಂಡವನ್ನ ಕಟ್ಟೋದು. ಒಟ್ನಲ್ಲಿ ಹೇಳೋದಾದ್ರೆ, ನೇಮಕಾತಿ ಅನ್ನೋದು ಒಂದು ಕನ್ನಡಿ ಥರ. ಅದು ಸಂಸ್ಥೆಯ ನಿಜವಾದ ಮುಖವನ್ನ ತೋರಿಸ್ಬೇಕು. ಓಕೆ, ಈಗ ಮುಂದಿನ ಬಹುಶಃ ಅತಿ ನಿರ್ಣಾಯಕ ಹಂತಕ್ಕೆ ಹೋಗೋಣ. ನಮ್ಮ ಮೌಲ್ಯಗಳನ್ನ ವ್ಯಾಖ್ಯಾನಿಸೋದು. ಇಲ್ಲಿ ನಾವು ಕೇವಲ ಪದಗಳನ್ನ ನಿಜ ಜೀವನದಲ್ಲಿ ಅಳವಡಿಸಬಹುದಾದ, ನೋಡಬಹುದಾದ ನಡವಳಿಕೆಗಳಾಗಿ ಬದಲಾಯಿಸ್ತೀವಿ. ಅಂದ್ರೆ ಕಲ್ಪನೆಯಿಂದ ವಾಸ್ತವಕ್ಕೆ ತರ್ತೀವಿ. ನೋಡಿ, ಈ ಸ್ಲೈಡ್ ಇದೆಯಲ್ಲ, ಇದು ಇಡೀ ಪ್ರಕ್ರಿಯೆಯ ಹೃದಯ ಅಂತಾನೆ ಹೇಳ್ಬೋದು. ಸಮಗ್ರತೆ ಅಂದ್ರೆ ಏನದು? ಅದು ಬರೀ ಒಂದು ಪದ ಅಲ್ಲ ಅಲ್ವಾ? ಅದರ ಅರ್ಥ ಯಾವಾಗಲೂ ಸರಿದಾರಿಯಲ್ಲೇ ನಡೆಯೋದು. ಅದೇ ರೀತಿ ನಾವೀನ್ಯತೆ ಅಂದ್ರೆ ಸುಮ್ಮನೆ ಕೂರೋದಲ್ಲ, ಸಮಸ್ಯೆಗಳಿಗೆ ಹೊಸ ಹೊಸ ಉತ್ತಮ ಪರಿಹಾರಗಳನ್ನ ಹುಡುಕ್ತಲೇ ಇರೋದು. ಮತ್ತು ಸಹಯೋಗದ ನಿಜವಾದ ಅರ್ಥ ಒಬ್ಬರೇ ಗೆಲ್ಲೋದಲ್ಲ, ಇಡೀ ತಂಡವಾಗಿ ಗೆಲ್ಲೋದು. ಹೀಗೆ ಮೌಲ್ಯಗಳಿಗೆ ಸ್ಪಷ್ಟವಾದ, ಆಚರಣೆಗೆ ತರಬಹುದಾದ ನಡವಳಿಕೆಯ ರೂಪ ಕೊಡೋದು ತುಂಬಾನೇ ಮುಖ್ಯ. ಸರಿ, ಸಿದ್ಧಾಂತ ಎಲ್ಲ ಆಯಿತು. ಈಗ ಕಾರ್ಯರೂಪಕ್ಕಿಳಿಯೋಣ ಅಲ್ವಾ? ನಾವು ಮಾತಾಡಿದ ಈ ಮೌಲ್ಯಗಳನ್ನ ನೇಮಕಾತಿ ಪ್ರಕ್ರಿಯೆಯಲ್ಲೇ ಪ್ರಾಕ್ಟಿಕಲ್ ಆಗಿ ಹೇಗೆ ಅಳವಡಿಸೋದು, ಅದರ ಬ್ಲೂಪ್ರಿಂಟ್ ಇಲ್ಲಿದೆ. ಇದಕ್ಕೆ ಮುಖ್ಯವಾಗಿ ಒಂದು 3 ಹಂತಗಳಿವೆ. ಮೊದಲಿಗೆ ಜಾಬ್ ಡಿಸ್ಕ್ರಿಪ್ಷನಲ್ಲೇ ನಮ್ಮ ಮೌಲ್ಯಗಳನ್ನ ಬಿಂಬಿಸೋ ಕೀವರ್ಡ್ಸ್ ಸೇರಿಸಬೇಕು. ನಂತರ ಇಂಟರ್ವ್ಯೂನಲ್ಲಿ ಅಭ್ಯರ್ಥಿ ನಮ್ಮ ಮೌಲ್ಯಗಳಿಗೆ ಹೊಂದಿಕೊಳ್ತಾರಾ ಇಲ್ವಾ ಅಂತ ಪರೀಕ್ಷೆ ಮಾಡೋಕಂತಾನೆ ಪ್ರಶ್ನೆಗಳನ್ನ ಡಿಸೈನ್ ಮಾಡಬೇಕು. ಕೊನೆಗೆ ಹೊಸದಾಗಿ ಸೇರಿದವರಿಗೆ ಆನ್ಬೋರ್ಡಿಂಗ್ ಟೈಮಲ್ಲಿ ಈ ಮೌಲ್ಯಗಳನ್ನ ಇನ್ನಷ್ಟು ಚೆನ್ನಾಗಿ ಮನದಟ್ಟು ಮಾಡಿಕೊಡ್ಬೇಕು. ಈಗ ಮುಂದಿನ ಹಂತ, ಅಭ್ಯರ್ಥಿಯ ಹೊಂದಾಣಿಕೆಯನ್ನ ಅಳೆಯೋದು. ಸರಿ, ಒಬ್ಬ ಕ್ಯಾಂಡಿಡೇಟ್ ನಮ್ಮ ಮೌಲ್ಯಗಳಿಗೆ ನಿಜವಾಗ್ಲೂ ಸರಿ ಹೊಂತಾರಾ ಇಲ್ವಾ ಅಂತ ಖಚಿತವಾಗಿ ತಿಳ್ಕೊಳ್ಳೋದು ಹೇಗೆ? ಯಾವ್ದು ಸರಿ, ಯಾವುದು ತಪ್ಪು ಅಂತ ಗುರ್ತಿಸೋದು ಹೇಗೆ? ಇಲ್ಲಿ ಬರೋದೇ ಅಸಲಿ ಪ್ರಶ್ನೆ. ಸಂದರ್ಶನದ ಸಮಯದಲ್ಲಿ ಅಭ್ಯರ್ಥಿ ನಮ್ಮ ಮೌಲ್ಯಗಳಿಗೆ ಹೊಂದಿಕೊಳ್ತಾರಾ ಅಂತ ನಾವು ಅಳಿಯೋದು ಹೇಗೆ? ಇದಕ್ಕೊಂದು ಸ್ಪಷ್ಟವಾದ ಸ್ಟ್ರಾಟಜಿ ಬೇಕೇ ಬೇಕು ಅಲ್ವಾ? ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ. ಅದೇನಂದ್ರೆ, ಒಪ್ಪಿಕೊಳ್ಳಲಾಗದ ಅಂಶಗಳನ್ನ ಅಂದ್ರೆ ಡೀಲ್ ಬ್ರೇಕರ್ಸ್ಗಳನ್ನ ಗುರ್ತಿಸೋದು. ನಾವು ಏನನ್ನ ಹುಡುಕ್ತಿದ್ದೀವಿ ಅಂತ ಗೊತ್ತಿರೋದು ಎಷ್ಟು ಮುಖ್ಯವೋ, ಏನನ್ನ ಖಂಡಿತವಾಗಿ ಒಪ್ಪಿಕೊಳ್ಳಬಾರ್ದು ಅಂತ ಗೊತ್ತಿರೋದು ಕೂಡ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಮುಖ್ಯ. ಹಾಗಾದ್ರೆ ಈ ಒಪ್ಪಲಾಗದ ಅಂಶಗಳು ಅಂದ್ರೆ ಏನು? ಸಿಂಪಲ್, ಇವು ನಮ್ಮ ಪ್ರಮುಖ ಮೌಲ್ಯಗಳಿಗೆ ನೇರವಾಗಿ ವಿರುದ್ಧವಾಗಿರೋ ನಡವಳಿಕೆಗಳು. ನಾವು ಕಟ್ಟಬೇಕು ಅನ್ಕೊಂಡಿರೋ ಟೀಮ್ ಕಲ್ಚರ್ಗೆ ಹೊಂದಾಣಿಕೆಯಾಗದ ಮನಸ್ಥಿತಿಗಳು. ಒಬ್ಬ ಅಭ್ಯರ್ಥಿ ಎಷ್ಟೇ ಸ್ಕಿಲ್ಡ್ ಆಗಿರ್ಬೋದು, ಪ್ರತಿಭಾವಂತರಾಗಿರ್ಬೋದು, ಆದ್ರೆ ಈ ಅಂಶಗಳು ಅವರಲ್ಲಿ ಕಂಡುಬಂದ್ರೆ ಅವರು ನಮ್ಮ ತಂಡಕ್ಕೆ ಸರಿಹೊಂದುವುದಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಸೂಚನೆ. ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳ್ಬಾರ್ದು. ಸರಿ, ಈಗ ನಾವು ನಮ್ಮ ಅಂತಿಮ ಭಾಗಕ್ಕೆ ಬಂದಿದ್ದೀವಿ, ಜವಾಬ್ದಾರಿ ಮತ್ತು ಬಲವರ್ಧನೆ. ನೇಮಕಾತಿ ಮಾಡಿದ ತಕ್ಷಣ ಕೆಲಸ ಮುಗಿಲಿಲ್ಲ. ಆ ಮೌಲ್ಯಗಳನ್ನ ಸಂಸ್ಥೆಯಲ್ಲಿ ಜೀವಂತವಾಗಿಡೋದು ಹೇಗೆ? ಅದು ಇಲ್ಲಿರೋ ಚಾಲೆಂಜ್. ದೀರ್ಘಕಾಲದಲ್ಲಿ ಇದು ಯಶಸ್ವಿಯಾಗಬೇಕು ಅಂದ್ರೆ ಮೊದಲು ನಾಯಕರೇ ಒಂದು ಮಾದರಿಯಾಗಿರಬೇಕು. ಅವರು ತಮ್ಮ ಪ್ರತಿದಿನದ ಕೆಲಸದಲ್ಲಿ ಈ ಮೌಲ್ಯಗಳನ್ನ ತೋರಿಸ್ಬೇಕು. ಅದರ ಜೊತೆಗೆ ಯಾರು ಮೌಲ್ಯಗಳಿಗೆ ತಕ್ಕಂತೆ ನಡೀತಾರೋ ಅವರನ್ನ ಗುರ್ತಿಸಿ ಪುರಸ್ಕರಿಸಬೇಕು. ಮತ್ತು ಕಾಲಕಾಲಕ್ಕೆ ನಮ್ಮ ಮೌಲ್ಯಗಳು ಇವತ್ತಿಗೂ ಸರಿಯಿದೆಯಾ, ಪ್ರಸ್ತುತವೇ ಅಂತ ಪರಿಶೀಲನೆ ಮಾಡ್ತಾನೇ ಇರಬೇಕು. ಕೊನೆಯಲ್ಲಿ ಈ ಇಡೀ ತತ್ವವನ್ನ ಒಂದೇ ವಾಕ್ಯದಲ್ಲಿ ಹಿಡಿದಿಡ್ಬೋದು. ಅದೇನಂದ್ರೆ, ನಮ್ಮ ಗುರಿ
ಕೇವಲ ಗೋಡೆ ಮೇಲೆ ಮೌಲ್ಯಗಳನ್ನು ಬರೆಯೋದಲ್ಲ, ಬದಲಿಗೆ ಪ್ರತಿದಿನದ ಕೆಲಸದಲ್ಲಿ ಆ ಮೌಲ್ಯಗಳನ್ನು ಬದುಕುವಂತಹ, ಜೀವಿಸುವಂತಹ ಒಂದು ತಂಡವನ್ನ ಕಟ್ಟೋದು. ಹಾಗಾದ್ರೆ ನಾವು ಶುರು ಮಾಡಿದ್ವಲ್ಲ, ಅದೇ ಪ್ರಶ್ನೆಗೆ ವಾಪಸ್ ಬರೋಣ. ಈಗೊಮ್ಮೆ ಯೋಚನೆ ಮಾಡಿ, ನಿಮ್ಮ ಸಂಸ್ಥೆಯ ನೇಮಕಾತಿ ಪ್ರಕ್ರಿಯೆ ನಿಜವಾಗ್ಲೂ ನಿಮ್ಮ ಕಂಪನಿಯ ಮೌಲ್ಯಗಳಿಗೆ ಹೊಂದುವಂತಹ ವ್ಯಕ್ತಿಗಳನ್ನೇ ಆಕರ್ಷಿಸ್ತಿದೆಯಾ? ಯೋಚಿಸಿ.